ಹಲೋ ಸ್ನೇಹಿತರೆ, ಹೇಗಿದ್ದೀರಿ? ಇವತ್ತು ನೀವು ನನ್ನ ಸುಂದರವಾದ ಒಂದು ಟೆರೆಸ್ ಗಾರ್ಡನ್ ನೋಡ್ತೀರಿ. ನೋಡಿ, ನನ್ನ ಸುಂದರ ಕೈತೋಟ, ತರಕಾರಿ ಕೈತೋಟ. ಇದು ಹೂವಿನ ಕೈತೋಟ, ಹೂವಿನ ಗಿಡ ಇಲ್ಲ, ಬರೀ ತರಕಾರಿ ಮಾತ್ರ ನಟ್ಟಿದ್ದು. ನೋಡಿ, ಹಲಸುಂಡೆ ಕಾಣ್ತಾ ಉಂಟು, ಹಲಸುಂಡೆ ಬಳ್ಳಿ, ಮತ್ತು ಎಡೆಗೆ ಬೆಂಡೆಕಾಯಿ. ನೋಡಿ, ಬೆಂಡೆಕಾಯಿ ಉಂಟು, ಮತ್ತು ಎಡೆಗೆ ತೊಂಡೆಕಾಯಿ ಕಾಣ್ತದೆ ನೋಡಿ, ಸ್ವಲ್ಪ ಆಚೆ ಹಿಂದೆ ತೊಂಡೆಕಾಯಿ ಬಳ್ಳಿ. ಈಗ ತೊಂಡೆಕಾಯಿ ಆಗಲಿಕ್ಕೆ ಶುರುವಾಗಲಿಲ್ಲ, ಬೆಂಡೆಕಾಯಿ ಮತ್ತು ಹಲಸುಂಡೆ ತುಂಬ ಆಗಿದೆ. 2 ಸಲ ಕೊಯ್ದಾಯಿತು ಹಲಸುಂಡೆ ಬೆಂಡೆಕಾಯಿ ಎಲ್ಲ. ಇದೀಗಿನ 3ನೇ ಸರಿ ಕೊಯ್ದು. ನೋಡಿ, ಕಾಣ್ತದೆ ಬೆಂಡೆಕಾಯಿ, ಊರು ಬೆಂಡೆಕಾಯಿ. ಇದಕ್ಕೆ ಎಂತ ಹಾಕೋದಿಲ್ಲ ಆಯಿತಾ. ನಾನು ಇದು ಈಗ ನಟ್ಟು ಒಂದು 2 ತಿಂಗಳಾಗಿದಷ್ಟೇ. ಮಣ್ಣು ಹಾಕೋದು ಒಂದು ಲೇಯರು, ಮತ್ತು ಅದರ ಮೇಲೆ ಸೊಪ್ಪು, ಇಲ್ಲಿ ಸೊಪ್ಪು ಬೇಕಾದರೆ ಸಿಗ್ತದೆ, ಗುಡಿಸೆದೆಲ್ಲ ಉಂಟು ಇದರಿಂದೆಲ್ಲ, ಅದು ಅದರಲ್ಲೇ ಹಾಕೋದು. ಮತ್ತು ಪುನಃ ಅದರ ಮೇಲೆ ಒಂದು ಲೇಯರ್ ಮಣ್ಣು ಹಾಕೋದು, ಮತ್ತು ಬೀಜ ಹಾಕೋದು. 2 ತಿಂಗಳು ನೋಡಿ, ಬೀಜ ಮೊಳಕೆ ಬೆಳೆದು ಗಿಡ ಆಗಿ ಈಗ ತರಕಾರಿ ಆಗ್ತಾ ಉಂಟು. ಎಷ್ಟು ಖುಷಿ ಆಗ್ತದೆ ನೋಡಲಿಕ್ಕೆ. ನೋಡಿ, ಬೆಂಡೆಕಾಯಿ, ಊರು ಬೆಂಡೆಕಾಯಿ. ಬರೀ ಬೆಂಡೆಕಾಯಿ ಮಾತ್ರ ಅಲ್ಲ ನೋಡಿ, ಅದರೊಟ್ಟಿಗೆ ಸೊಪ್ಪು, ಇದ್ರ ಸೊಪ್ಪು ಕಾಣ್ತದೆ ನೋಡಿ, ಅದು ನಾನು ಬೀಜಕ್ಕೆ ಬಿಟ್ಟದ್ದು. ಈ ಸೊಪ್ಪು ಉಂಟಲ್ಲ, ಸೊಪ್ಪನ್ನು ನಾನು ತಂದದ್ದು ಅಂಗಡಿಯಿಂದ ಪದಾರ್ಥ ಮಾಡಲಿಕ್ಕೆ ಅಂತ ತಿಳ್ಕೊಂಡು. ಹಾಗೆ ಮತ್ತು 1-2-3 ಗಿಡ ನಟ್ಟೆ. ಅದರಲ್ಲಿ ಇವಾಗ ಅದರಲ್ಲಿ ಬೀಜ ಆಯಿತು. ಆ ಬೀಜ ನಾನು ಹಾಕಿದೆ ಯಾವಾಗ ಕಳೆದ ವರ್ಷ. ಅದು ಈಗ ಮಣ್ಣು ಮಿಕ್ಸ್ ಮಾಡಿ ನೀರು ಹಾಕುವಾಗ ಪುನಃ ಅದರಲ್ಲಿ ಎಲ್ಲ ಕೊಟ್ಟೆಯಲ್ಲಿ ಸಮೇತ ಸೊಪ್ಪು ಆಗ್ತದೆ. ನೋಡಿ, ಎಲ್ಲದರಲ್ಲೂ ಸಹ ಸೊಪ್ಪು ಉಂಟು. ನೋಡಿ, ಇದು 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 ಎಂತ ಹೇಳ್ತಾರೆ, ಹೀರೆಕಾಯಿ ಸಣ್ಣ ಸಣ್ಣ ಮಿಡಿ ಆಗ್ತದೆ. ನೋಡಿ, ಎಲ್ಲ ನಿಲ್ಲುವುದಿಲ್ಲ, ಕೆಲವುದೆಲ್ಲ ಕೆಂಪಾಗಿ ಹಾಗೆ ಬಾಡಿ ಹೋಗ್ತದೆ, ಕೆಲವುದು ಮಾತ್ರ ದೊಡ್ಡದಾಗ್ತದೆ. ನೋಡಿ, ತುಂಬ ಆಗಿದೆ ಹೀರೆಕಾಯಿ. ಅದು ತೊಂಡೆಬಳ್ಳಿ ನೋಡಿ, ಅದರ ಎಡೆಗೆ ಹಲಸುಂಡೆ. ಪುನಃ ಅಲ್ಲಿ ಇಲ್ಲೆಲ್ಲ ಮಾಡಿ ಒಂದೇ ಕಡೆ ಮಾಡಲಿಲ್ಲ, ಆಚೆ ಗೀಚೆಗೆ ಹಾಕಿ ನಡುದು. ನೋಡಿ ಎಷ್ಟು ಹಲಸುಂಡೆ ಆಗಿದೆ ನೋಡಿ. ಇನ್ನು ಅದರ ಜೊತೆ ಇಲ್ಲೇ ನೋಡಿ, ಅದರ ಆಚೆಗೆ ಈಗ ಒಂದು ಕುಂಬಳ ಬಳ್ಳಿ ಉಂಟು. ಕುಂಬಳ ಬಳ್ಳಿ ತುಂಬ ಉಂಟು. ಅದು ಎಂಥದ್ದು ಹೂವು ಆಗ್ತದೆ. ಅದರಲ್ಲಿ ಹೂವಲ್ಲಿ ಗಂಡು ಮತ್ತು ಹೆಣ್ಣು ಒಂದೆರಡು ಉಂಟು. ಆ ಹೆಣ್ಣು ಆದರೆ ಮಾತ್ರ ಅಲ್ಲಿ ಮತ್ತೆ ಪರಾಗಸ್ಪರ್ಶ ಆಗಿ ಅಲ್ಲಿ ಕುಂಬಳಕಾಯಿ ಆಗೋದು. ಈಗ ನೋಡಿ ನೀವು, ಅಲ್ಲಿ ಪರಾಗಸ್ಪರ್ಶ ಮಾಡಲಿಕ್ಕೆ ಜೇನು ನೊಣ ಅಲ್ಲ ಅದು, ಇನ್ನೂ ಒಂದು ನೊಣ ಬರ್ತದೆ.